ನನ್ನ ಹೆಸರು ಡಾಕ್ಟರ್ ಸುನಿಲ್ ಅಂತ. ನಾನು ದಾವಣಗೆರೆ ನೇತ್ರದಲ್ಲಿರುವ ನೇತ್ರತಜ್ಞ. ಮೊದಲನೇದಾಗಿ ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ನಾನು ಈ ವಿಡಿಯೋ ಮಾಡೋ ಮುಖ್ಯ ಉದ್ದೇಶ ಏನಂದ್ರೆ, ತಾವುಗಳೆಲ್ಲರೂ ಹೋಳಿ ಹಬ್ಬದಲ್ಲಿ ಕೃತಕವಾದ ಬಣ್ಣಗಳನ್ನು ಉಪಯೋಗಿಸಿ ಆಟ ಆಡ್ತಾ ಇರ್ತೀರಾ. ಅದರಿಂದ ಕೆಲವೊಮ್ಮೆ ಕಣ್ಣುಗಳಿಗೆ ತೊಂದರೆ ಆಗ್ಬೋದು. ಆ ಕಣ್ಣಿನ ತೊಂದರೆಗಳನ್ನ ಹೇಗೆ ತಪ್ಪಿಸಬಹುದು, ಆಗೋ ತೊಂದರೆಗಳೇನು ಮತ್ತು ಅದಕ್ಕೆ ಪರಿಹಾರ ಏನನ್ನೋದನ್ನ ಹೇಳಲಿಕ್ಕೆ 2 ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ, ಕೃತಕವಾದ ಬಣ್ಣಗಳನ್ನು ಉಪಯೋಗಿಸುವಾಗ ತಿಳ್ಕೊಬೇಕಾದಂದ್ರೆ ಅದರಲ್ಲಿ ಕೆಮಿಕಲ್ಸ್ ಅಂತ ವಸ್ತುಗಳು ಇರುತ್ತೆ, ಆಸಿಡ್ ಅಥವಾ ಆಲ್ಕಲಿ ಅನ್ನೋ ವಸ್ತುಗಳು ಇರುತ್ತೆ. ಅದನ್ನು ಮುಖಕ್ಕೆ ಹಚ್ಚುವಾಗ ಕೆಲವೊಮ್ಮೆ ಅದು ಕಣ್ಣುಗಳಲ್ಲಿ ಹೋಗೋ ಚಾನ್ಸಸ್ ಇರುತ್ತೆ. ಕಣ್ಣುಗಳಲ್ಲಿ ಹೋದಾಗ ಏನಾಗುತ್ತೆ, ಸಹಜವಾಗಿ ಕಣ್ಣಿನಲ್ಲಿ ಒಂದು ಕರಿಗುಡ್ಡೆ ಭಾಗ ಇರುತ್ತೆ ಮಧ್ಯಭಾಗದಲ್ಲಿ, ಪಕ್ಕದಲ್ಲಿ ಒಂದು ಬಿಳಿಗುಡ್ಡೆ ಭಾಗ ಇರುತ್ತೆ. ಈ ರಾಸಾಯನಿಕ ವಸ್ತುಗಳು ಕೆಮಿಕಲ್ಸ್ ಕಣ್ಣಲ್ಲಿ ಹೋದಾಗ ತಾವು ಉಜ್ಜಿದಾಗ ಅಥವಾ ಕೆಮಿಕಲ್ ರಿಯಾಕ್ಷನ್ಸ್ ಇಂದ ಕರಿಗುಡ್ಡೆ ಮೇಲೆ ಗಾಯ ಆಗ್ಬಹುದು, ಕರಿಗುಡ್ಡೆ ಹುಣ್ಣಾಗ್ಬಹುದು ಹಾಗೆ ಬಿಟ್ಟಾಗ, ಅಥವಾ ಬಿಳಿಗುಡ್ಡೆಗೆ ತೊಂದರೆ ಆಗ್ಬಹುದು. ಹಾಗಾಗಿ ಈ ರಾಸಾಯನಿಕ ವಸ್ತುಗಳನ್ನು ಉಪಯೋಗಿಸುವಾಗ ಅಥವಾ ಬಣ್ಣಗಳನ್ನು ಉಪಯೋಗಿಸುವಾಗ ಸಹಜವಾಗಿ ಆದಷ್ಟು ಮುಖಕ್ಕೆ ಹಚ್ಚೋದನ್ನ ಅವಾಯ್ಡ್ ಮಾಡಿಬಿಟ್ಟು ಮೈ ಮೇಲೆ ಎರಚೋದ್ರಿಂದ ಕಣ್ಣುಗಳಿಗೆ ಆಗುವಂತ ತೊಂದರೆಗಳನ್ನ ತಪ್ಪಿಸಬಹುದು. ಇನ್ನೊಂದಂದ್ರೆ, ಕೆಲವೊಮ್ಮೆ ಈ ಕೃತಕ ಬಣ್ಣಗಳಿಂದ ಏನಾಗುತ್ತೆ, ಪೌಡರ್ ಅಂತ ಬಣ್ಣಗಳನ್ನು ಉಪಯೋಗಿಸುವಾಗ ಕೆಲವೊಮ್ಮೆ ಅದು ಶ್ವಾಸಕೋಶಗಳಿಗೆ ಹೋಗಿ ಅಲರ್ಜಿ ಮತ್ತೊಂದಿನಿಂದ ಆಗ್ಬಹುದು, ಅಥವಾ ಶ್ವಾಸಕೋಶದ ತೊಂದರೆಗಳು ಉಂಟಾಗಬಹುದು, ಅಥವಾ ಸ್ಕಿನ್ ಅಲರ್ಜಿಗಳು ಉಂಟಾಗಬಹುದು. ಹಾಗಾಗಿ ಬಣ್ಣಗಳನ್ನು ಉಪಯೋಗಿಸುವಾಗ ಬಹಳ ಹುಷಾರಾಗಿ ಉಪಯೋಗಿಸಬಹುದು. ಬಣ್ಣ ಕಣ್ಣುಗಳಲ್ಲಿ ಬಿದ್ದ ನಂತರ ತಾವೇನು ಮಾಡಬಹುದು, ಮೊದಲನೇದಾಗಿ ಪರಿಹಾರವಾಗಿ ಅಂದ್ರೆ, ಸಹಜವಾಗಿ ಕಣ್ಣುಗಳನ್ನ ತೊಳ್ಕೊಳ್ಳುವಾಗ ನೀರು ತುಂಬಾ ಬಿಸಿ ಇರಬಾರ್ದು ಅಥವಾ ತುಂಬಾ ತಣ್ಣಗಿರಬಾರ್ದು. ಸಹಜವಾದ ಕುಡಿಯೋ ನೀರಿಂದ ತಾವು ಕಣ್ಣುಗಳನ್ನ ತೊಳ್ಕೊಂಡು ಮತ್ತೊಂದು ಮಾಡೋದ್ರಿಂದ ಅದರಿಂದ ಪರಿಹಾರ ಕಂಡುಹಿಡ್ಕೋಬಹುದು ಮತ್ತು ಅದರಿಂದ ಆಗೋ ತೊಂದರೆಗಳನ್ನು ತಪ್ಪಿಸಬಹುದು. ಎರಡನೇದಾಗಿ, ಕಣ್ಣುಗಳನ್ನ ದಯವಿಟ್ಟು ಉಜ್ಜಬೇಡಿ. ಬಣ್ಣ ಬಿದ್ದಾಗ ತೊಳ್ಕೊಳ್ಳಿಕ್ ಪ್ರಯತ್ನ ಮಾಡಿ. ಉಜ್ಜೋದ್ರಿಂದ ಏನಾಗುತ್ತಂದ್ರೆ ಕಣ್ಣಲ್ಲಿ ಕರಿಗುಡ್ಡೆ ಮೇಲೆ ಗಾಯಗಳಾಗುವಂಥದ್ದು, ಮತ್ತೆ ಬಣ್ಣ ಹೋಗಿ ರೆಪ್ಪೆಗಳ ಕೆಳಗಡೆ ಸೇರ್ಕೊಳ್ಳುವಂಥದ್ದು ಮತ್ತೊಂದು ಆದಾಗ ಇನ್ನೂ ತೊಂದರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ, ಇನ್ನೂ ಮುಖ್ಯವಾದ ಈ ಅಂಶಗಳನ್ನ ಹೇಳ್ಬೇಕಂದ್ರೆ, ವೇರ್ ಪ್ರೊಟೆಕ್ಟಿವ್ ಗ್ಲಾಸಸ್ ಅಂತೀವಿ. ಅಂದ್ರೆ ಈ ತರದ ಗ್ಲಾಸಸ್ ನ ಅಳವಡಿಸೋದ್ರಿಂದ ಕಣ್ಣುಗಳಿಗೆ ಹೋಗುವಂತ ಬಣ್ಣ ತಪ್ಪಿಸಬಹುದು ಮತ್ತೆ ಕಣ್ಣುಗಳಿಗೆ ಆಗುವಂತ ಹಾನಿಯನ್ನು ತಾವು ತೊಂದರೆಯಿಂದನೂ ಹೊರಗಡೆ ಬರ್ಬೋದು. ಹೇಗೆ ಒಂದು ಬಣ್ಣಗಳು, ಕೃತಕ ಬಣ್ಣಗಳು ಒಬ್ಬರಿಗೆ ಅಲರ್ಜಿ ಉಂಟಾಗುತ್ತೆ, ಒಬ್ಬರಿಗೆ ಅಲರ್ಜಿ ಉಂಟಾಗದಲೇ ಆಗಿರ್ಬೋದು. ಸಹಜವಾಗಿ ತಾವು ಬಣ್ಣಗಳನ್ನು ಕೊಂಡ್ಕೊಂಡಾಗ ಸ್ವಲ್ಪ ಭಾಗದ ಬಣ್ಣವನ್ನು ತಗೊಂಡು ತಮ್ಮ ಚರ್ಮದ ಮೇಲೆ ಹಚ್ಚಿ ನೋಡಿದಾಗ ಏನಾದರೂ ರಿಯಾಕ್ಷನ್ಸ್ ಕಂಡು ಬಂದ್ರೆ ಅಂತದ ಬಣ್ಣಗಳನ್ನ ಅವಾಯ್ಡ್ ಮಾಡುವಂಥದ್ದು. ಈ ವಿಡಿಯೋದ ಮುಖ್ಯ ಉದ್ದೇಶ ಏನಂದ್ರೆ, ಕಣ್ಣುಗಳಿಂದ ಆಗುವ ಹಾನಿಗಳನ್ನು ತಪ್ಪಿಸಿ ಬಣ್ಣದ ಹಬ್ಬವನ್ನ ಎಲ್ಲರೂ ಸುಖವಾಗಿ ಆಚರಿಸಿ ಅದರಿಂದ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ 2 ಮಾತುಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಥ್ಯಾಂಕ್ ಯು.